ರಿಸಲ್ಟ್ಸ್ ಎರಡು ರಿಸಲ್ಟ್ ಅದಾವು. ಸೊ ಒನ್ ಬೈ ಒನ್ ನೀಟಾಗಿ ಬರ್ಕೊಳ್ರಿ. ಸೊ ಫಸ್ಟ್ ರಿಸಲ್ಟ್ ಏನಾಗಂದ್ರ ಸೊ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೊ ಸೈನ್ ಆಫ್ ಎ ಮೈನಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು sine of a plus b into sine of a minus b is always equal to so sine square a minus sine square b so as well as cos square b minus cos square a. So on prove ಮಾಡಬೇಕು ನೋಡ್ರಿ. ಇಂಪಾರ್ಟೆಂಟ್ ರಿಸಲ್ಟ್. ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕು ಕಂಪಲ್ಸರಿ. ಸೊ ಫಸ್ಟ್ ರಿಸಲ್ಟ್ ಏನ್ ಹೇಳ್ತಾರೆ ಹಾಗಾದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಅಂದ್ರೆ ಏನ್ರಿ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತನೂ ಬರಿಬಹುದು ಅಥವಾ cos square b minus cos square a ಅಂತನೂ ಬರಿಬಹುದು. ನೋಡ್ರಿ ಪ್ರೂಫ್ ನೋಡ್ಕೊಡ್ರಿ. ಪ್ರೂಫ್ ಬಿಡಿಸ್ತೀನಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋತ ಹೋಗ್ರಿ. ಅರ್ಥ ಆಗ್ತತೆ? ಓಕೆ ಓಕೆ ನೋಡ್ರಿ. ನೆಕ್ಸ್ಟ್ ಟೇಕ್ ದ ಎಲ್ ಎಚ್ ಎಸ್. ಸೊ ಎರಡೂ ಮಾಡೋಣ ಪ್ರೂಫ್. ಸೊ ಏನ್ರಿ ಎಲ್ ಎಚ್ ಎಸ್ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೊ ಸೈನ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಸೊ ಮುಂದೆ ನಿಮಗೆ ಎಕ್ಸಾಂಪಲ್ ಒಳಗೆ ನಿಮಗೆ ನಾನು ಕೇಳ್ತೀನಿ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಇನ್ ಟರ್ಮ್ಸ್ ಆಫ್ ಸೈನ್ ಅಂದ್ರೆ ಏನ್ರಿ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಸೈನ್. ಸೊ ಇನ್ ಟರ್ಮ್ಸ್ ಆಫ್ ಸೈನ್ ಅಂದ್ರೆ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಇನ್ ಟರ್ಮ್ಸ್ ಆಫ್ ಕಾಸ್ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಇದ ಫಾರ್ಮುಲಾಕ. ಸೊ ಚೆಕ್ ಮಾಡ್ಕೊಡ್ರಿ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಸೈನ್ ಆಫ್ ಎ ಪ್ಲಸ್ ಬಿ? ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನ್ರಿ ಸೈನ್ ಎ ಕಾಸ್ ಬಿ. ಸೊ sin a cos b ಪ್ಲಸ್ cos a sin b. ಹೌದಾ? yes or no? into bracket of अगर sin of a minus b अंद्र so sin a cos b minus cos a sin b. okay yes. so sin of a plus b into sin of a minus b sin of a plus b अंद्र sin a cos b plus cos a sin b again sin a cos b minus cos a sin b. ಚೆಕ್ ಮಾಡ್ಕೊಡ್ರಿ ಇಲ್ಲಿ. ಸೊ ಇದನ್ನ a ಅನ್ಕೊಡ್ರಿ. ಚೆಕ್ ಕರೆಕ್ಟ್ ಆಗಿ ನೋಡ್ರಿ. ದಿಸ್ ಹೋಲ್ ಟರ್ಮ್ ಇಸ್ a. sin a cos b ಅಂದ್ರೆ a, cos a sin a ಸೊ cos a sin b ಅಂದ್ರೆ b ಅಂದ್ರ a plus b into a minus b ಐತಲ್ಲ. what is the formula for a plus b into a minus b? a square minus b square ಎಲ್ಲ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನೋಡು sin a cos b ಅಂದ್ರೆ a, cos a sin b ಅಂದ್ರೆ b ಅಂದ್ರೆ sin a cos b plus cos a sin b sin a cos b minus cos a sin b. so a plus b into a minus b ಅಂದ್ರೆ a square minus b square. ಹಾಗಾದ್ರೆ ಇದನ್ನ ಹಿಂಗೆ ಬರ್ಕೋಬಹುದು ನಾನು sin a into cos b a square sin a cos b whole square minus cos a sin b whole square ಅಂತ ಬರಿಬಹುದಾ? ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. so as the formula for sin of sin a into cos b plus cos a into sin b into cos a sin a cos b minus cos a sin b a plus b into a minus b so a square minus b square. therefore this can be written as so sin square a into cos square b so sin square a into cos square b minus cos square a into sin square b ಬರಿಬೋದಾ? ತಿಳಿತಾ ಹೇಳ್ಬೇಕಾ ಇನ್ನೊಂದ್ಸಲ? ಓಕೆ ನೆಕ್ಸ್ಟ್ therefore equal to ಸೊ ಚೆಕ್ ಫಸ್ಟ್ ರಿಸಲ್ಟ್ ಪ್ರೂವ್ ಮಾಡತ್ತೀನಿ ನಾನು ಫಸ್ಟ್ ಅಷ್ಟೇ. ಸೆಕೆಂಡ್ ಆಮೇಲೆ ಮಾಡೋನು. ಸೆಕೆಂಡ್ ಒನ್ ಆಮೇಲೆ ಮಾಡೋನು. ಫಸ್ಟ್ ಇದು ಒಂದಷ್ಟೇ ನೋಡ್ರಿ sin square a minus sin square b. ಸೊ sin square a ಬರದೆ ಹಾಗಾದ್ರೆ cos square b ನ ಇನ್ ಟರ್ಮ್ಸ್ ಆಫ್ sin ಒಳಗೆ ಹೆಂಗ್ ಬರೀತೀರಿ? ವಾಟ್ ಇಸ್ ದ ಫಾರ್ಮುಲಾ? ಒಂದು ಫಾರ್ಮುಲಾ ಐತಿ ನಿಮ್ಗೆ sin square a plus cos square a equal to 1 ಅಂತೇಳಿ ಅಥವಾ sin square theta plus cos square theta equal to 1 ಅಂತ ಬರೀತೀರಿ. ಹಾಗಾದ್ರೆ sin square theta ಅಂದ್ರೆ 1 minus cos square theta or cos square theta ಅಂದ್ರೆ 1 minus sin square theta. ಹೌದಾ? ಹಾಗೆ as the cos square b can be written as 1 minus sin square b ಬರಿಬಹುದಲ್ಲ. ಎಲ್ಲಾನು sin ಒಳಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಸೊ ಈಚ್ ಫಂಕ್ಷನ್ ಇಸ್ ಕನ್ವರ್ಟ್ ಇಂಟು sin ಬಿಕಾಸ್ ಆಫ್ ನೀ ಏನ್ ಮಾಡಾತಿ cos sin ಅಷ್ಟೇ ಪ್ರೂವ್ ಮಾಡಾತಿ. ಹೌದಾ? ಓಕೆ ಓಕೆ ನೆಕ್ಸ್ಟ್ ಮೈನಸ್ ಅಗೇನ್ cos is sin ಒಳಗೆ ಬರಿಬೇಕು ನಾನು. cos square a ಅಂದ್ರೆ ಏನು 1 minus sin square a into sin square b. sir no multiply ಮಾಡ್ಕೊಡ್ರಪ್ಪ. so sin square a into 1 is sin square a minus sin square a into sin square b so sin square a into sin square b again is the minus 1 into sin square ab ಅಂತಂದ್ರೆ ಏನ್ರಿ minus sin square b. so minus of minus is the plus sin square a into sin square b
ಪ್ಲಸ್ ಸೈನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ. ಏನೇನು ಕ್ಯಾನ್ಸಲ್ ಆಯ್ತು? ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಮೈನಸ್ ಸೈನ್ ಸ್ಕ್ವೇರ್ ಎ ಬಿ ಕ್ಯಾಟ್ ಕ್ಯಾನ್ಸಲ್. ತಿಳಿತಾ ಹೇಳ್ಬೇಕು ಇನ್ನೊಂದ್ಸಲ? ಚೆಕ್ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಬಿ. ದೆನ್ ಆಲ್ ದ ಫಂಕ್ಷನ್ ಇಸ್ ಕನ್ವರ್ಟ್ ಇಂಟು ಸೈನ್. ಸೊ ಎಲ್ಲಾನು ಸೈನ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಕಾಸ್ ಇದು ಸೈನ್ ಒಳಗೆ ಬರ್ಕೋಬೇಕು. ಸೊ ಕಾಸ್ ಸ್ಕ್ವೇರ್ ಬಿ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಬಿ. ಸೊ ಕಾಸ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ದೆನ್ ಮಲ್ಟಿಪ್ಲೈ ಈಚ್ ಟರ್ಮ್. ಸೊ ಸೈನ್ ಸ್ಕ್ವೇರ್ ಇಂಟು 1 is ಸೈನ್ ಸ್ಕ್ವೇರ್ ಎ minus, so sin square a into cos square b, minus into 1 is minus 1, so minus 1 into sin square b and minus sin square b, minus of minus is the plus, plus sin square into sin square b, plus sin square a into sin square b minus sin square a into sin square b get cancelled. ಹಾಗಾದ್ರೆ ರಿಮೈನಿಂಗ್ ಟರ್ಮ್ ಏನು ಉಳಿತ್ರಿ? sin square a minus sin square b. ಕ್ಲಿಯರ್? ತಿಳಿತಾ? ಫಸ್ಟ್ ರಿಸಲ್ಟ್ ತಿಳಿತನ್ರಿ? ಸೊ ಫಸ್ಟ್ ರಿಸಲ್ಟ್ ಆಸ್ ದ ಸೈನ್ ಆಫ್ ಎ ಪ್ಲಸ್ ಬಿ ಟು ಸೈನ್ ಆಫ್ ಎ ಮೈನಸ್ ಬಿ ಅಂದ್ರೆ ಹೆಂಗ್ ಬರೀಬಹುದು? ನಾನು ಇನ್ ಟರ್ಮ್ಸ್ ಆಫ್ ಸೈನ್ ಆಫ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಂತ ಬರೀಬಹುದು. ಬರ್ಕೊಂಡ್ರಿ? ನೋಡ್ರಿ ಹಾಗಾದ್ರೆ ಸೆಕೆಂಡ್ ಒನ್ ಇನ್ ತೆಗಿತೀನಿ ನೋಡ್ರಿ. ಸೆಕೆಂಡ್ ರಿಸಲ್ಟ್ ಅಗೇನ್ sin of a plus b into sin of a minus b in terms of cos. In terms of cos ಬರಿಬೇಕು. look at here. ಹಾಗಾದ್ರೆ the result is so sin of a plus b ಅಲ್ಲೇ ಸ್ಟಾರ್ ಮಾರ್ಕ್ ಹಾಕೊಂಡು ಬರ್ಕೋರಿ. ಫಸ್ಟ್ ರಿಸಲ್ಟ್ ಒಳಗೆ sin of a plus b into sin of a minus b ಅಂದ್ರೆ ಏನ್ ಕಂಡು ಹಿಡಿದ್ರಪ್ಪ? ಸೊ sin square a minus sin square b ಅಂತ ಕಂಡು ಹಿಡಿದಿರಲ್ಲ. ಓಕೆ, ಇದನ್ನ in terms of cos ಬರಿಬೇಕು ನಾನು. in terms of cos. In terms of cos, look at here. So ಹಾಗಾದ್ರೆ what is the sin square a in terms of cos? sin square a cos ಒಳಗೆ ಬರ್ರಿ ಹೆಂಗ್ ಬರೀತೀರಿ? 1 minus cos square a. okay, minus again sin square b ಅಂದ್ರೆ 1 minus cos square b. So therefore 1 minus cos square a minus can be multiplied of whole term, minus into minus, so it's the minus 1 minus of minus plus cos square b. plus 1 minus 1 get cancelled. remaining ಏನು ಉಳಿತು? minus cos square a plus cos square b. ಆದರೆ ಇದು ಹಿಂಗೆ ಬರ್ಕೋಬಹುದಲ್ಲ. ಸೊ cos square b minus cos square a ಅಂತೇಳಿ ಇದರ ರಿಸಲ್ಟ್ ಐತಿ ಲಾಸ್ಟ್. ಸೆಕೆಂಡ್ ರಿಸಲ್ಟ್ ಇದೆ ಅಲ್ವಲ್ಲ? ಹಲೋ, ಎಸ್, ಆಸ್ ದ sin of a plus b into sin of a minus b is there are two results. So first result in terms of sin andra sin square a minus sin square b, and in terms of cos andra cos square b minus cos square a. ನೆಕ್ಸ್ಟ್ ಹೋಗೋಣ. ಬರ್ಕೊಂಡ್ರಿ? ಓಕೆ, ರೈಟ್ ಆನ್ ಸೆಕೆಂಡ್ ರಿಸಲ್ಟ್, ಸೆಕೆಂಡ್ ಪ್ರೂಫ್. ಇನ್ನೊಂದು ಇದು ಸೆಕೆಂಡ್ ಲಾಸ್ಟ್ ಇದು. ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ ಈಕ್ವಲ್ ಟು cos square a minus sin square b cos square a minus sin square b, or another result ಇದು ಹಿಂಗೂ ಬರೀಬಹುದು ನಾನು, cos square b minus sin square a. both are same. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಡ್ರಿ. ಸೊ ನೆನಪಿಡ್ಬೇಕು ಇವನ್ನೆಲ್ಲ ನೀವು. cos of a plus b into cos of a minus b ಅಂದ್ರೆ ಏನಾಗುತ್ತಾ? ಒಂದು cos square a minus sin square b ನೂ ಆಗುತ್ತಾ, ಅಥವಾ cos square b minus sin square a ನೂ ಆಗುತ್ತಾ. both are same. ಓಕೆ, ಪ್ರೂವ್ ಮಾಡ್ಕೋತ ಹೋಗೋಣ. ಎಸ್, ಪ್ರೂಫ್. ಸೊ therefore LHS cos of a plus b into, so cos of a minus b equal to
What is the formula for cos of a plus b? Cos of a plus b ಅಂದ್ರೆ ಏನ್ರಿ? Cos a cos b minus so sin a sin b. Again into bracket of so cos a cos b plus so sin a sin b. Yes or no? So cos of a plus b into cos of a minus b is cos a cos b minus sin a sin b and cos a cos b plus sin a sin b. ಹಾಗಾದ್ರೆ ಈ ರಿಸಲ್ಟ್ ಏನು ಹೇಳುತ್ತೆ ನಿನಗ? a minus b into a plus b cos a cos b minus sin a sin b cos a cos b plus sin a sin b ಅಂದ್ರೆ ಏನ್ರಿ? ಹಾ ಎ ಅಂದ್ರೆ ಏನು? a minus b into a plus b ಅಂದ್ರೆ ಏನು? ಹಾ a square minus b square so cos a cos b whole square minus sin a sin b whole square. Cos a cos b whole square minus sin a sin b whole square. Therefore ಹಾಗಾದ್ರೆ ಈ ರಿಸಲ್ಟ್ ಹಿಂಗ್ ಬರೀಬಹುದು ನಾವು cos square a so cos square b minus sin square a sin square b. ಸ್ವಲ್ಪ ಇಂಪಾರ್ಟೆಂಟ್ ಐತೆ ನೋಡ್ರಿ ಇಲ್ಲಿ, ಸ್ವಲ್ಪ ಇಂಪಾರ್ಟೆಂಟ್. ಸೊ ಚೆಕ್ ಮಾಡ್ಕೊಡ್ರಿ ಏನ್ ಪ್ರೂವ್ ಮಾಡಾತ್ತೀರಿ? ಫಸ್ಟ್ ರಿಸಲ್ಟ್ ಪ್ರೂವ್ ಮಾಡಾತ್ತೀರಿ cos square a minus sin square b ಅಂತ ಪ್ರೂವ್ ಮಾಡಾತ್ತೀರಿ. ಸೊ ನಿನಗೇನ್ ಬಂತು? cos square a cos square b minus sin square a sin square b ಬಂತು. ಸೊ ಇಲ್ಲಿ ಫಸ್ಟ್ ಟರ್ಮ್ ಆಗಿ ಏನು ಉಳಿಬೇಕು? cos square a ಉಳಿಬೇಕು, ಹೌದಾ? ಹಲೋ, ಸೊ ಇಲ್ಲಿ sin square b ಉಳಿಬೇಕು ಅಂದ್ರ ಸೊ ಇವೆರಡು ಟರ್ಮ್ ನ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಯಾರಪ್ಪ ಅವರು? Therefore so cos square a then cos square b ನ ನಾನು in terms of sin ಬರಿತೀನಿ 1 minus sin square b ಅಂತ ಬರಿಬಹುದಲ್ಲ? Yes or no? Okay. Next minus into bracket so sin square a can be written as 1 minus cos square a ಅಂತ ಬರಿಬಹುದಾ? into sin square b. ಸೊ ಎದಕ್ಕೆ ಹಿಂಗ್ ಬರದೆ ಅಂದ್ರ ದ ರಿಸಲ್ಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಏನ್ ಹೇಳುತ್ತಾ? cos square a minus sin square b ಪ್ರೂವ್ ಮಾಡಬೇಕಾಗತ್ತಾ? ಇಲ್ಲಿ cos square a ಐತಿ, ರಿಮೈನಿಂಗ್ cos square b ನ sin ಒಳಗೆ ಚೇಂಜ್ ಮಾಡ್ಕೋ. ಇಲ್ಲಿ sin square b ಐತಿ, sin square a ನ cos ನ ಚೇಂಜ್ ಮಾಡ್ಕೋ. ಸೊ ಏನಾಗುತ್ತೆ ನೋಡು? cos square a into 1 cos square a. Yes or no? Next minus so cos square a into sin square b. So minus cos square a into sin square b. ಮಲ್ಟಿಪ್ಲೈ ಮಾಡ್ಕೋತ ಹೋಗೋದು ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ ಇಂಟು 1 ಮೈನಸ್ 1 ಮೈನಸ್ 1 ಇಂಟು sin square b ಅಂದ್ರೆ ಏನ್ರಿ? ಮೈನಸ್ sin square b. ಸೊ ಮೈನಸ್ ಇಂಟು ಮೈನಸ್ ಆಫ್ cos square a ಅಂದ್ರೆ ಪ್ಲಸ್ cos square a, ಹೌದಾ? minus into 1 is minus 1 minus 1 into sin square b ಅಂದ್ರೆ minus sin square b because of as the sin square b is multiply of these two terms. So now minus into minus of cos square a ಅಂದ್ರೆ plus cos square a plus cos square a into sin square b plus cos square a into sin square b. ಏನ್ ಕ್ಯಾನ್ಸಲ್ ಆಯ್ತ್ರಿ? minus cos square a sin square b plus cos square a sin square b get cancel. Therefore equal to remaining term cos square a minus sin square b. This is the first result. Clear? ಬರ್ಕೋಡ್. So therefore cos of a plus b into cos of a minus b is cos square a minus sin square b. Completed. ಬರ್ಕೊಂಡ್ರಿ ಎಲ್ಲರೂ? ಹಲೋ. ಸೊ ಇನ್ನೊಂದು ಪ್ರೂಫ್ ಹಾಗಾದ್ರೆ ಸೆಕೆಂಡ್ ರಿಸಲ್ಟ್. ಸೊ ಇನ್ನೊಂದೇನು ಪ್ರೂವ್ ಮಾಡ್ಬೇಕು ನೀವು? cos square b minus sin square a ಅಂತ ಪ್ರೂವ್ ಮಾಡಬೇಕು. ಸಿಂಪಲ್ ಇರುತ್ತೆ ನೋಡ್ರಿ. cos square b minus sin square a ಅಂತ ಹೇಳಿ ಪ್ರೂವ್ ಮಾಡ್ಬೇಕು ಸೆಕೆಂಡ್ ರಿಸಲ್ಟ್. ಸೊ ಇರ್ಲಿದು ಅಂದ್ರೆ ಏನು? as the cos of a plus b into so cos of a minus b is equal to ಏನಂತ ಕಂಡುಹಿಡಿದ್ರಪ್ಪ? ಸೊ cos square a minus sin square b ಅಂತ ಆಲ್ರೆಡಿ ಪ್ರೂವ್ ಮಾಡಿದಿರಿ. yes cos of a plus b into cos of a minus b already you can prove that as the cos square a minus sin square b. ಇಲ್ಲೇ ರಿಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ cos square a it can be written as 1 minus sin square a. ಬರಿಬಹುದಾ?
So minus into bracket of sin square b is 1 minus cos square b. Sin idiದ್ದು cos ಬರ್ಕೋ, cos idiದ್ದು sin ಬರ್ಕೋಬಿಡು, ಮುಗಿದೋಯ್ತು. So therefore 1 minus sin square a minus into 1 minus 1 minus into minus, it is a plus cos square b. So plus 1 minus 1 get cancelled, remaining so sin square a plus cos square b. Therefore the final result cos square b minus sin square a. ಇದಾಯ್ತಲ್ಲ ಸೆಕೆಂಡ್ ರಿಸಲ್ಟ್. Yes, so cos of a plus b into cos of a minus b is having two results. The first result is cos square a minus sin square b. Another one cos square b minus sin square a. ಮುಗಿತಾ? ಎಸ್, ಎನಿ ಡೌಟ್? ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಜಲ್ದಿ. ಓಕೆ, ವೇಟ್. ನೆಕ್ಸ್ಟ್ ಹೋಗೋಣ, ಬರ್ಕೊಂಡ್ರಿ? ಓಕೆ ಓಕೆ ಓಕೆ. ಸೊ ದೀಸ್ ಆರ್ ದ ಫಾರ್ಮುಲಾ. ಇವೆಲ್ಲ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಪ್ರತಿಯೊಂದು. ಯಾವ್ಯಾವು? ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಪ್ಲಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ, ಟ್ಯಾನ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಮೈನಸ್ ಬಿ. ಇವು 6 ಇಂಪಾರ್ಟೆಂಟ್ ರಿಸಲ್ಟ್. ಸೊ ನೆಕ್ಸ್ಟ್ ಎರಡು, ಸೊ ಸೈನ್ ಆಫ್ ಎ ಪ್ಲಸ್ ಬಿ ಇಂಟು ಸೈನ್ ಆಫ್ ಎ ಮೈನಸ್ ಬಿ ಅಂಡ್ ಕಾಸ್ ಆಫ್ ಎ ಪ್ಲಸ್ ಬಿ ಇಂಟು ಕಾಸ್ ಆಫ್ ಎ ಮೈನಸ್ ಬಿ. ಅರ್ಥ ಆಯ್ತಾ? ನಾ ನಾಳೆ ಎಕ್ಸಾಮ್ ಕೇಳ್ತೀನಿ, ನೆನಪಿಟ್ಟುಕೊಳ್ರಿ. ಟೋಟಲ್ 8 ಪ್ರೂಫ್ ಅದಾವ ನಿಮ್ಗ, 8. ಹೌದಾ? ಅವು 6, ಅವು ಫಸ್ಟ್ 6, ಇವು 2. ಇವು ಇಷ್ಟರೊಳಗೆ ನಾವು ಒಂದು ಮಿನಿಮಮ್ 3 ಕೇಳ್ತೀನಿ ನೋಡಿ, ನೆನಪಿಟ್ಕೊಳ್ರಿ. ಒಂದು 3, 8 3 ಪ್ರೂಫ್ ಕೇಳ್ತೀನಿ ನಾಳೆ ಎಕ್ಸಾಮ್ದಾಗ. ನಾವು ಎಷ್ಟೆಷ್ಟು ಮಾರ್ಕ್ಸಿನ ಕೇಳ್ತೀನಿ ಆಮೇಲೆ ನೋಡ್ರಿ. ಒಂದಂತೂ 6 ಮಾರ್ಕ್ಸಿನ 100% ಕಾಸ್ ಆಫ್ ಎ ಮೈನಸ್ ಬಿ ತಪ್ಪಲ್ಲದು. ರಿಮೈನಿಂಗ್ 2, ರಿಮೈನಿಂಗ್ಸ್ ಏನದಾವಲ್ಲ 7 ಪ್ರೂಫ್ ಒಳಗೆ 2 ಪ್ರೂಫ್ ಕೇಳ್ತೀನಿ. ಎಸ್, ರೈಟ್ ಆನ್ ನೆಕ್ಸ್ಟ್. ಎಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ನೆಕ್ಸ್ಟ್ ಕಂಪೌಂಡ್ ಆಂಗಲ್. ನೆಕ್ಸ್ಟ್ ಟಾಪಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆಫ್ ದ ಆಂಗಲ್ಸ್ 15 ಡಿಗ್ರಿ, 75 ಡಿಗ್ರಿ and 105 degree. Trigonometric functions of 15 degree, 75 degree and 105 degree. ಸೊ ಎದುರೊಳಗೆ ಯಾವ ಆಂಗಲ್ ಒಳಗೆ ಏನು ಬರುತ್ತೆ ಕರೆಕ್ಟಾಗಿ ಗೊತ್ತಿರಬೇಕು. ಈ ನೆನಪಿಟ್ಕೊಂಡ್ಬಿಡ್ರಿ. 15 ಡಿಗ್ರಿ 75 ಡಿಗ್ರಿ ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಕಂಪೌಂಡ್ ಆಂಗಲ್ ಬರುತ್ತೆ. ಇಲ್ಲಿ ಅಲೈಡ್ ಆಂಗಲ್ ಯೂಸ್ ಆಗಲ್ಲ. ಎಸ್ ಆರ್ ನೋ? ಹಲೋ, ಮತ್ತೆ ನೀವು ಅಲೈಡ್ ಆಂಗಲ್ ಹೆಂಗ್ ಬರೀತೀರಿ? 15 ಡಿಗ್ರಿ ಹೆಂಗ್ ಬರ್ಕೊಳ್ಳೋರಿ ನೀವು? So not possible. So 15 degree is only used compound angle. Then solved all the functions of 15 degree. Hagar, what is the value of sin 15 degree? Gottilla. Gottaitano? No. So using compound angle you can easily solve sin 15 degree, cos 15 degree, tan 15 degree, sin 75 degree, cos 75, tan 75. sin 105, cos 105 and tan 105 ಇವೆಲ್ಲನೂ ಕಂಡುಹಿಡಿಯಬಹುದು ಈಸಿಯಾಗಿ. ಸರ್ ನೋ? ಓಕೆ, ನೋಡ್ರಿ. ಸೊ 1 by 1 ಸಿಂಪಲ್ ಇರುತ್ತೆ, ಭಾಳ ಈಸಿ ಇರುತ್ತೆ. ಸೊ 1 by 1 ನೀಟಾಗಿ ಬರ್ಕೋತ ಹೋಗ್ಬೇಕು. ಫಸ್ಟ್ ಒನ್ 15 ಡಿಗ್ರಿ. ಸೊ 15 ಡಿಗ್ರಿ ಏನೇನು ಬರ್ತಾವ ನೋಡಿ. 15 ಡಿಗ್ರಿ. ಸೊ ಫಸ್ಟ್ ಒನ್, ಸೊ sin 15 ಡಿಗ್ರಿ ಯೂಸಿಂಗ್ ಕಂಪೌಂಡ್ ಆಂಗಲ್.
sin 15 degree ಬರ್ಕೊಂಡ್ಬಿಡಾತ್ರು ಅಷ್ಟು ಕೊಡಿ. So sin 15 ಅಂದ್ರೆ therefore sin 15 can be written as sin of 45 degree minus 30 degree ಅಂತ ಬರೀಬಹುದಲ್ಲ ನಾನು. Yes, because of as the 45 degree and 30 degree is the specific angle. ಅವು ಎರಡು ಸ್ಟ್ಯಾಂಡರ್ಡ್ ಆಂಗಲ್ಸ್ ಹೌದಾ? ಹಲೋ sir, no? Yes, as the 45 degree and 30 degree is the standard angles, therefore so 15 degree can be written as the 15 degree can be written as sin of 45 minus 30. ಹಾಗಾದ್ರೆ ನೋಡ್ರಿ ಇಲ್ಲಿ, so sin of 45 degree minus 30 degree, ಹಾಗಾದ್ರೆ sin of a minus b ಅನ್ಕೋಬಹುದಲ್ಲ ಇದನ್ನ? ಅರ್ಥ ಆಗತ್ತಿಲ್ಲ? ಹಲೋ, so sin of a minus b, what is the formula for sin of a minus b? Sin of a minus b equal to ಆ ಫಾರ್ಮುಲಾ ಓದಬೇಕು ಅವನ್ನ. sin of a minus b is equal to sin a cos b, so sin a cos b minus cos a sin b. a ಅಂದ್ರೆ ಏನು 45, b ಅಂದ್ರೆ 30 degree, so sin a cos b minus cos a sin b as the 15 degree can be written as sin of 45 minus 30. So as the therefore then apply the compound angle sin of a minus b, sin a cos b minus cos a sin b. Therefore agar what is the formula for sin 45? sin 45 ಅಂದ್ರೆ ಎಷ್ಟು? 1 by root 2. Next, okay, cos 30 root 3 by 2 minus cos 45 1 by root 2 into sin 30 1 by 2. Yes or no? Next, therefore equal to, so 1 into root 3 divided by 2 into root 2 ಅಂದ್ರೆ ಎಷ್ಟು? 2 root 2 minus 1 into 1 divided by 2 root 2. The denominator having the same term, ಹಾಗಾದ್ರೆ so numerator ಏನಾಗುತ್ತಾ? root 3 minus 1 divided by 2 root 2. So this is the value of sin 15 degree. ಹಾಗಾದ್ರೆ sin 15 degree value ಎಷ್ಟ್ರಿ? root 3 minus 1 divided by 2 root 2. ಭಾಳ ಇಂಪಾರ್ಟೆಂಟ್. So as the CET JEE purpose, it is the very very important result. So what is the value of sin 15 degree? root 3 minus 1 divided by 2 root 2. ಅರ್ಥ ಆಯ್ತಾ? Okay, so root 3 minus 1 divided by 2 root 2, this is the value of sin 15 degree. ಬರ್ಕೊಂಡ್ರಿ? Okay, the value of sin 15 is root 3 minus 1 divided by 2 root 2. ಕೇಳ್ತೀನಿ ನಾನು, ನೆಕ್ಸ್ಟ್ ಬೇಕಾಗುತ್ತಿದ್ದು. Next, second one, cos 15. So therefore, so second result, so cos 15 degree, so cos 15 degree it's nothing but again as the cos of 45 minus 30 degree. ಹೌದಾ? Yes or no? Yes. So therefore cos of 45 minus 30, cos of a minus b ಅಂದ್ರೆ ಏನ್ರಿ? cos a cos b plus sin a sin b, cos a cos b plus sin a sin b. This is the result of cos of a minus b. Therefore equal to, what is the formula for cos 45? 1 by root 2. So next, cos 30 root 3 by 2 plus sin 45 1 by root 2. Next, sin 30 1 by root 2. Therefore, so root 3 divided by 2 root 2 plus 1 divided by 2 root 2. The denominator having the same term, then the numerator can be added. So root 3 plus 1 divided by 2 root 2. What is the value of cos 15 degree? अगर cos 15 ಅಂದ್ರೆ ಎಷ್ಟು ಬತ್ರಿ? ಹಲೋ
ಎಸ್ ಮುಗುದು ಹೋಯ್ತು. ಸೊ sin 15 ಅಂದ್ರ √3 - 1/2 √2, cos 15 ಅಂದ್ರ √3 + 1/2 √2. ಸೊ ಯೂಸಿಂಗ್ ದೀಸ್ ಟು ನೆನಪಿಟ್ಕೊಡ್ರಿ, ಇವು ಎರಡನ್ನ ಯೂಸ್ ಮಾಡಿ ರಿಮೈನಿಂಗ್ ಎಲ್ಲಾನು ಕಂಡುಹಿಡಿಬಹುದು ನೀವು. ರಿಮೈನಿಂಗ್ ಇಷ್ಟು 75 105 ಪ್ರತಿಯೊಂದು ಹೇಳ್ತೀನಿ ನೋಡ್ರಿ. ಮೊದಲು ಇವೆರಡು ಕರೆಕ್ಟ್ ಆಗಿ ನೆನಪಿಟ್ಕೊಡ್ರಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin 15? √3 - 1/2 √2 ಅಲ್ಲ. and cos 15 √3 + 1/2 √2. ಇವೆರಡು ನೆನಪಿಟ್ಕೊಡ್ರಿ. ಇಷ್ಟು ಏನ್ ಮಾಡ್ಬೋದು, ಇವೆರಡ ರಿಸಲ್ಟ್ ಮ್ಯಾಗ ಬರೀಬಹುದು. ನೆಕ್ಸ್ಟ್ ಬರ್ಕೊಂಡ್ರಿ ಇದನ್ನ. ಎಸ್ ನೆಕ್ಸ್ಟ್ ಮೂರನೇದು ಯಾವುದು? tan 15. ಎಸ್ ಏನ್ರಿ? ಏನಮ್ಮ, ಏನ್ ಸೈನ್ ಏನು? ಹಲೋ, ಏನ್ ವಾಟ್ ಇಸ್ ದ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಏನ್ ಹೇಳ್ರಿ? ಹಲೋ, ಏನ್ ಪ್ರಾಬ್ಲಮ್ ಇಲ್ಲ? ನೆಕ್ಸ್ಟ್ ಹೋಗೋಣ. ಓಕೆ, therefore third proof, tan 15 degree. Look at here. So tan 15. So as the relationship between sin and cos, so tan theta can be written as sin theta by cos theta. ಹೌದಾ? ಹಾಗಾದ್ರೆ what is the formula for tan 15 degree? tan 15 ಅಂದ್ರೆ ಹೆಂಗ್ ಬರ್ಕೋಬಹುದು ನಾನು? sin 15 divided by cos 15. yes. Therefore what is the what is the value of sin 15? √3 - 1/2 √2 ಅಂತ ಕಂಡುಹಿಡಿದಿರಿ. ಹೋಲ್ ಡಿವೈಡೆಡ್ ಬೈ cos 15 ಅಂದ್ರೆ ಎಷ್ಟು ರೀ? √3 + 1 divided by 2 √2. So 2 √2 2 √2 get cancelled. The denominator of denominator is the cancellation term. Therefore equal to √3 - 1 divided by √3 + 1. ಹಾಗಾದ್ರೆ the third value tan 15 degree equal to √3 - 1 divided by √3 + 1 ಗೊತ್ತಿರಲಿ. ಎಸ್ ತಿಳಿತಾ ವ್ಯಾಲ್ಯೂ? ಸೊ sin 15 cos 15 tan 15 ಸಾಕ್ ಮೂರೇ. ಸೊ sin 15 ಅಂದ್ರೆ √3 - 1/2 √2, cosec 15 ಅಂದ್ರೆ ಅದ್ರ ಉಲ್ಟಾ. ಹಲೋ, ಅದನ್ನ ಯೂಸ್ ಮಾಡ್ಕೊಂಡು ನೀವು cosec ಬರೀಬಹುದು, sec ಬರೀಬಹುದು ಅಂಡ್ cot ಬರೀಬಹುದು. ಎಸ್ ಆರ್ ನೋ? ಬೇಕಾದ್ರೆ ಬರ್ಕೋತೀರಿ, ಬರ್ಕೊಳ್ರಿ ಅಲ್ಲೇ ಮಗ್ಲ. ಸೊ ಇಲ್ಲೇ ಮಗ್ಲು ಬರ್ಕೋರಿ. ಸೊ therefore ಸೊ ಹಾಗಾದ್ರೆ cot 15 degree ಎಷ್ಟು ವ್ಯಾಲ್ಯೂ? cot 15 ಅಂದ್ರೆ tan ದ ರಿವರ್ಸ್. tan 15 ಅಂದ್ರೆ √3 - 1/√3 + 1 ಬಂದೈತಿ, ಅದ್ರ ರಿವರ್ಸ್. ಸೊ √3 + 1 divided by √3 - 1. ನೆಕ್ಸ್ಟ್ ಸೊ sec 15. sec 15 ಅಂದ್ರೆ what is the reverse process of the sec? √3 + 1. ಸೊ cos ಏನ್ 15 ಬಂದತ್ತಲ್ಲ ಅದ್ರ ಉಲ್ಟಾ. ಫೈನಲಿ cosec 15. ಬರ್ಕೊಂಡ್ಬಿಡ, ಅವು ಮೂರು ಸೈಡಿಗೆ ಇರಲಿ. ನೆಕ್ಸ್ಟ್ ಹೋಗೋಣ. ಅಂದ್ರೆ 15 ವ್ಯಾಲ್ಯೂ, 15 ಡಿಗ್ರಿ ವ್ಯಾಲ್ಯೂ ಎಲ್ಲ ತೆಗೆದುವಾ? ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್ 75. ಸೊ ಏನು ಇವನೇನು ಬಿಡಿಸುದಿಲ್ಲ, ಜಸ್ಟ್ ಫಾರ್ ವ್ಯಾಲ್ಯೂಸ್ ಅಷ್ಟೇ. ಎರಡು ವ್ಯಾಲ್ಯೂ ಗೊತ್ತಿರಲಿ, ಉಳಿಕಿದ್ದೆಲ್ಲಾನು ಬರೀಬಹುದು ಅಂತ ಹೇಳಿದೆ ನಾನು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin 15 and cos 15? sin 15 ಅಂದ್ರೆ √3 - 1/2 √2, cos 15 ಅಂದ್ರೆ √3 + 1/2 √2. ಇವೆರಡು ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ವ್ಯಾಲ್ಯೂನು ಕಂಡು ಹಿಡ್ಕೋಬಹುದು. ನೋಡ್ರಿ 75 ಡಿಗ್ರಿ ಸೆಕೆಂಡ್ ಒನ್. ಸೊ 75 ಡಿಗ್ರಿ. ಸೊ ಫಸ್ಟ್ ಒನ್ ಹಾಗಾದ್ರೆ sin 75. ಆಸ್ ದ sin 75 ನ ಹೆಂಗ್ ಬರ್ಕೋತೀನಿ ನಾನು? ಯೂಸಿಂಗ್ ಅಲೈಡ್ ಆಂಗಲ್. ಸೊ sin ಆಫ್ 90 - 15 ಅಂತ ಬರಿಬೋದಾ? 45 + 30 ಬೇಡಮ್ಮ, ಆಲ್ರೆಡಿ ನೀನು 15 ವ್ಯಾಲ್ಯೂ ಗೊತ್ತೈತಿ. 45 + 30 ಬರೆದ್ರು ಅಷ್ಟೇ ಬರುತ್ತಾ? ಸೊ ಅಥವಾ ಡೈರೆಕ್ಟ್ ಮಾಡಿದ್ರು ಇಷ್ಟೇ ಬರುತ್ತೆ ವ್ಯಾಲ್ಯೂ. ನೋಡಿ ಕರೆಕ್ಟ್ ಆಗಿ. ಓಕೆ, ಎಸ್ ಆರ್ ನೋ? ಹಲೋ,
ಎಸ್. ಸೊ ಅದಕ್ಕೆ ನಿನಗೆ 15 ವ್ಯಾಲ್ಯೂ 15 ಡಿಗ್ರಿ ವ್ಯಾಲ್ಯೂ ನಿನಗೆ ಗೊತ್ತಿದ್ರ ಸಂಬಂಧ ನೀವು ಏನ್ ಮಾಡ್ತಿ, ಯೂಸಿಂಗ್ ಅಲೈಡ್ ಆಂಗಲ್ ದ 75 ಕ್ಯಾನ್ ಬಿ ರಿಟನ್ ಆಸ್ 90 minus 15. 90 minus 15 ಅಂತ ಬರಿಬೋದಾ? ಎಸ್. ಹಾಗಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸೈನ್ ಆಫ್ 90 minus theta? ಯಾರ್ರಮ್ಮ ಅವರು ಸೈನೇ ಕಾಸೆ ಅಲ್ಲವಾ? 90 minus 15 ಡಿಗ್ರಿ ಅಲೈಡ್ ಆಂಗಲ್. ಸೈನ್ ಆಫ್ 90 minus theta ಏನು? ಕಾಸ್ ಥೀಟಾ. ಅವ್ರ ಯಾರ ಸೈನೇ ಕಾಸೆ ಅನ್ನಕತ್ತಿರಲ್ಲ, ಏನು ಅವ್ರ ಹೆಸರು? ನಾ ಏನ್ ಹೇಳತ್ತೀನಿ ಕರೆಕ್ಟ್ ಆಗಿ ಕೇಳಬೇಕು. ಆ ಟಿವಿ ಮುಂದ ಅಡಿಗೆ ಮನೆಯಾಗ ಕುಂತು ಕ್ಲಾಸ್ ಕೇಳೋದಲ್ಲ. So as the only for 15 degree using only 15 degree sin 15 degree cos 15 degree ಗೊತ್ತದಾವು. ಸೊ ಅದಕ್ಕೆ ಸಂಬಂಧ ನಾನು ಏನ್ ಮಾಡ್ತೀನಿ, 75 ನ ಹೆಂಗ್ ಬರೀತೀನಿ, sin of 75 degree is the sin of 90 minus 15 degree. sin of 90 minus 15 ಅಂದ್ರೆ sin of 90 minus theta ಅಂದ್ರೆ ಏನು, cos theta. ಅಂದ್ರೆ cos 15, what is the value of cos 15? ಹಲೋ, ಹೇಳ್ಬೇಕು. ನಾನು ಏನ್ ಕೇಳ್ತೀನಿ ಅದನ್ನ ಬಡ ಬಡ ಹೇಳ್ಬೇಕು. ನಿನಗೇನು ಹೊಸಾದ್ ಕೇಳತ್ತಿಲ್ಲ, ಹಿಂದ್ ಹೇಳಿದ್ದೆ ಕೇಳ್ತಿರ್ತೀನಿ ನಾನು. ಸೊ ಅದಕ್ಕೆ ನಾನು ನನಗೂ ಗೊತ್ತಾಗುತ್ತೆ, ನೆನಪಿಟ್ಕೊಳಕ್ ಆಗಲ್ಲ ಇದನ್ನ. ಸೊ ಪ್ರತಿ ಡೇನು ವರ್ಕ್ ಮಾಡ್ಬೇಕಂತ ಹೇಳತ್ತೀನಿ. ನೀವೇನ್ PUC 10th ಮಾಡ್ತಿದ್ರಲ್ಲ ಆ ಟೈಪ್ ವರ್ಕ್ ಮಾಡಿದ್ರೆ ಸೈನ್ಸ್ ಆಗಲ್ಲಮ್ಮ. ಎಸ್ಪೆಷಲಿ ಮ್ಯಾಥ್ಸ್ ಅಂತೂ ಮುಗಿದು ಹೋಯ್ತು. ಸೊ ಅದಕ್ಕೆ ಡೇ ಬೈ ಡೇ ವರ್ಕ್ ಮಾಡ್ರಿ, ದಿನ ಫಾರ್ಮುಲಾ ಓದ್ರಿ. ಹಾಗಾದ್ರ therefore so sin 75 degree ಅಂದ್ರೆ ಎಷ್ಟ್ರಿ, √3 + 1 divided by 2 √2. if suppose ನೀನ್ ಏನ್ ಮಾಡೋ, sin 75 ನ sin 45 + 30 ಅಂತ ಬರ್ಕೋ. ಅವಾಗ sin of a plus b ಫಾರ್ಮ್ ಅಪ್ಲೈ ಮಾಡು, ಅವಾಗ ನಿನಗೆ ಇದ ರಿಸಲ್ಟೇ ಬರುತ್ತೆ. ಯು ಗೆಟಿಂಗ್ ದ ಸೇಮ್ ರಿಸಲ್ಟ್. ಕ್ಲಿಯರ್? ನಿನಗೆ ಆಲ್ರೆಡಿ 15 ಡಿಗ್ರಿ ಗೊತ್ತಿರೋ ಸಂಬಂಧ ಡೈರೆಕ್ಟ್ ಬರ್ತೀನಿ ನಾನು. ಸೊ ಸೆಕೆಂಡ್ ಫಾರ್ಮುಲಾ, ಸೆಕೆಂಡ್ ಒನ್ ಯಾವುದು, cos of 75. what is the value of cos of 75? ಏನು? ಆ 40 ಬಿಟ್ಬಿಡಮ್ಮ, 45 + 30 ಆಮೇಲೆ ಮಾಡ್ಕೊಂಡು ಮನ್ಯಾಗ. ಈಗ ಅಷ್ಟೇ ನನಗ cos of 75 ಕ್ಯಾನ್ ಬಿ ರಿಟನ್ ಆಸ್ ದ ಅಲೈಡ್ ಆಂಗಲ್ ಹೇಳಿದೆ. 15 ಡಿಗ್ರಿ ಗೊತ್ತಿರೋ ಸಂಬಂಧ 75 ನ ಹೆಂಗ್ ಬರಿತೀನಿ, 90 minus 15 ಅಂತ ಬರಿಬೋದಲ್ಲ. ಎಷ್ಟು ಮಂದಿ ಆಗಿರಿ ಅಟೆಂಡ್? So cos of 90 minus 15. What is the formula for cot of 90 minus theta? Plus sin theta. ಹಾಗಾದ್ರೆ sin 15 degree ವ್ಯಾಲ್ಯೂ ಎಷ್ಟು? Yes. So ಬರ್ಕೊಂಡ್ಬಿಡು, cos 75 degree ಅಂದ್ರ √3 minus 1 divided by 2 √2. √3 minus 1 divided by 2 √2. Next, third one, tan 75. So tan 75 ಅಂದ್ರೆ ಏನ್ರಿ, sin 75 divided by cos 75. So tan 75 ಅಂದ್ರೆ ಏನಪ್ಪಾ, sin 75 degree divided by cos 75 degree. So ಹಾಗಾದ್ರೆ sin 75 degree ಅಂದ್ರೆ ಎಷ್ಟು ವ್ಯಾಲ್ಯೂ ಕಂಡುಹಿಡಿದಿರಿ ನೋಡ್ರಿ, √3 + 1 divided by 2 √2. cos 75 ಅಂದ್ರೆ √3 minus 1 divided by 2 √2. 2 √2 2 √2 get cancelled. Finally √3 + 1 divided by √3 minus 1. This is the value of tan 75 degree. So tan 75 degree equal to √3 + 1 divided by √3 minus 1. ಇವು ಮೂರು ರಿಮೈನಿಂಗ್ ಬರ್ಕೊಂಡ್ಬಿಡು ನೀನು, sec 75, cosec 75 and cot 75 ಬರಿತೀರಿ. ಬರೀರಪ್ಪ, ಆಯ್ತಾ? ಹಲೋ,
Okay. Next, last one, 105 degree. So third one. One not five. So 105 degree. So first one ಹಾಗಾದ್ರೆ ಸೊ ನೋಡ್ರಿ ಜಲ್ದಿ ನೋಡ್ಕೊಡ್ರಿ sin 105 degree. ಸೊ ಬೇಗ sin 105 ನಾನು ಹೆಂಗ್ ಬರೀತೀನಿ sin 105 ನ ಯೂಸಿಂಗ್ ಅಲೈಡ್ ಆಂಗಲ್ sin of 90 plus 15 ಅಂತ ಬರೀಬೋದಾ? Sin 105 can be written as sin of 90 plus 15 because of you know the value of 15 degree ಗೊತ್ತದ ನಿನಗ. ಹಾಗಾದ್ರೆ sin of 90 plus theta ಅಂದ್ರೆ ಏನ್ರಿ? ಯಾರೋ ಒಬ್ರು ಮೈನಸ್ ಬಂದ್ರು ನೋಡಲ್ಲಿ, ಏನವ್ರ ಹೆಸರು ಮೈನಸ್ ಬಂದವ್ರದ್ದು? ಪ್ಲಸ್ ಕಾಸ್ ಥೀಟಾ. ನೀ ಎಲ್ಲಿ ಮಠ ಫಾರ್ಮುಲಾ ಓದಲ್ಲೇವ ಅಲ್ಲಿ ಮಠ ನಿನಗೆ ಟ್ರಿಗ್ನೋಮೆಟ್ರಿ ತಿಳಿಯಲ್ಲ, ನೆನಪಿಟ್ಕೊಂಡ್ಬಿಡು. So sin of 90 plus 15 is the cos 15. Sin of 90 plus theta is the cos theta. ಹಾಗಾದ್ರೆ what is the value of cos 15 ಅಂದ್ರೆ ಎಷ್ಟ್ರಿ? ಹಿಂದ್ ಕಂಡು ಹಿಡಿದಿರಿ ನೋಡ್ರಿ, ಅವನ ವ್ಯಾಲ್ಯೂ ನೋಡ್ರಿ. sin 105 ಡಿಗ್ರಿ ಅಂದ್ರ √3 plus 1 divided by 2 √2. √3 plus 1 divided by 2 √2. Next, second one. So cos 105 degree. So cos 105 andra cos of 90 plus 15. Again, what is the formula for cos of 90 plus theta? Cos of 90 plus 15. Cos of 90 plus theta ಅಂದ್ರೆ ಏನು? ಯಾವನೋ ಒಬ್ಬ ಸೈನ್ ಡೈ ಬರತ್ತಾನಲ್ಲ, ಯಾರ ತಮ್ಮ ನಿನ್ನ ಹೆಸರೇನು? ಹೆಸರು ಕೇಳಿ ಹೆಸರು ಹೇಳ್ಬೇಕು. ಏನೋ ನಿನ್ನ ಹೆಸರು? ಎಸ್ ವಾಸ್ ಯುವರ್ ನೇಮ್? ಓಕೆ ಓಕೆ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕಾಸ್ ಆಫ್ 90 ಪ್ಲಸ್ ಥೀಟಾ? ಪೃಥ್ವಿ ಕುಮಾರ್. ನನಗೆ ವಾಯ್ಸ್ ಕ್ಲಿಯರ್ ಇಲ್ಲಪ್ಪ ನಿಂದು. ಇಟ್ಸ್ ಓಕೆ, ನಿನ್ನ ಹೆಸರು ಏನಾರ ಇರಲಿ, ಮುಂದೆ ತಿಳ್ಕೊತೀನಿ. ಫಾರ್ಮುಲಾ ಹೇಳು. ಕಾಸ್ ಆಫ್ 90 ಪ್ಲಸ್ ಥೀಟಾ ಅಂದ್ರೆ ಎಷ್ಟು? ಬೇರೆದವ್ರು ಹೇಳ್ರಪ್ಪ, ಯಾರ ಒಬ್ರು? ಮೈನಸ್ ಸೈನ್ ಥೀಟಾ. ಅವ ಯಾವನ ಪ್ಲಸ್ ಸೈನ್ ಥೀಟಾ ಅಂತ ನಾತ ನೋಡ್ರಿ ಚಂದಾಗ. ಸೊ ಮೈನಸ್ ಸೈನ್ 15 ಡಿಗ್ರಿ. ದ ವ್ಯಾಲ್ಯೂ ಆಫ್ cos of 90 plus 15 ಅಂದ್ರೆ minus sin 15. ಹಾಗಾದ್ರೆ minus into bracket of what is the formula for sin 15? Yes, √3 minus 1 divided by 2 √2. ಹಾಗಾದ್ರೆ cos 15 ಅಂದ್ರೆ ಏನ್ರಿ? minus of √3 minus 1 divided by 2 √2. ನೆನಪಿಟ್ಕೊಳ್ರಿ. So cos 105 degree. So is the minus into bracket of finally third one tan 105 andra. So sin 105 divided by so cos 105. अगर sin 105 ಅಂದ್ರೆ ಎಷ್ಟ್ರಿ? √3 plus 1 divided by 2 √2 whole divided by cos 105 ಅಂದ್ರೆ minus of √3 minus 1 divided by 2 √2. 2 √2 get cancelled. So minus into bracket of √3 plus 1 divided by √3 minus 1. This is the value of tan of 105. So tan 105 equal to minus of √3 plus 1 divided by √3 minus 1. ತಿಳಿತಾ? ತಿಳಿದ್ರೆ ಚಲೋ ಆಯ್ತು. ಆ ಫಾರ್ಮುಲಾ ಓದ್ರಿ ಚಂದ ಫಾರ್ಮುಲಾ ಓದ್ರಿ. Thank you. We continue next class.